ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಭಾಗವತ ಕಥಾಧಾರೆಯಲ್ಲಿ ಯದುಕುಲಕ್ಕೆ ಋಷಿಯ ಶಾಪ ಆ ವಿಷಯದ ಬಗ್ಗೆ ಹೇಳ್ತೇನೆ. ಸರಿ, ನಾನು ಪ್ರಾರಂಭದಲ್ಲೇ ಎಲ್ಲ ಶುಕ ಮಹರ್ಷಿಗಳು ಬೋಧನೆ ಮಾಡ್ತಾ ಇದ್ದಿದ್ದು ಪರೀಕ್ಷಿತ ಮಹಾರಾಜರಿಗೆಲ್ಲ ಹೇಳ್ತಾ ಇದ್ದೆ. ಆಗ ಈ ಕಥೆಗಳೆಲ್ಲ ಆಗುತ್ತೆ. ಈ ಕೃಷ್ಣನ ಕಥೆಗಳ ತನಕನೂ ಭಾಗವತದಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ವಿಷಯಗಳನ್ನು ತಿಳಿಸಾಗಿದೆ. ಈಗ ಭೂದೇವಿಯ ವಿನಂತಿಯ ಪ್ರಕಾರ ಭೂಭಾರ ಇಳಿಸಲಿಕ್ಕೆ ಅಂತ, ದುಷ್ಟ ಸಂಹಾರ ಮಾಡಲಿಕ್ಕೆ ಅಂತ ಶ್ರೀಹರಿ ಭೂಲೋಕದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಜನ್ಮ ಎತ್ತಿ ಬಂದು 125 ವರ್ಷಗಳು ಆಗಿತ್ತು. ಅಂದರೆ ಕೃಷ್ಣ ಬಂದು 125 ವರ್ಷ ಆಗಿತ್ತು. ಬಹುತೇಕ ಅವನು ಬಂದ ಕೆಲಸ ಎಲ್ಲ ಮುಗಿದು ಹೋಗಿತ್ತು. ಅರ್ಜುನನ ಜೊತೆನೇ ಅವನು ದಿವ್ಯ ಲೋಕಗಳನ್ನೆಲ್ಲ ಸಂದರ್ಶಿಸಿದಾಗ ಈ ಅವತಾರ ಸಮಾಪ್ತಿ ಕಾಲ ಸನ್ನಿಹಿತವಾಗಿದೆ ಅನ್ನೋ ಸಂದೇಶವೂ ಅವನಿಗೆ ಸಿಕ್ತು. ಆದರೆ ಯಾದವರು ಕೊನೆಯಾಗೋದೊಂದು ಬಾಕಿ ಇತ್ತು. ಯಾಕೆಂದರೆ ಅವರು ನಾಶ ಆಗಬೇಕಾಗಿತ್ತು. ಅಂದರೆ ಅವರು ಈ ಯಾದವರೆಲ್ಲ ಹೇಗಾಗ್ಬಿಟ್ಟಿದ್ರು ಅಂದರೆ ಮತಾಂಧರು, ಅಹಂಕಾರಿಗಳು, ದುರ್ಜಯರು ಆಗಿ ಹೋಗ್ಬಿಟ್ಟಿದ್ರು. ಈಗ ಅವ್ರು ನಾಶ ಆಗಲೇಬೇಕಾಗಿತ್ತು. ಅದಕ್ಕೂ ಸರಿ ಒಂದು ವೇದಿಕೆ, ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಯಿತು. ಸದ್ಯದಲ್ಲೇ ದ್ವಾರಕಾಪುರಿಯ ಸಮೀಪವಿರ್ತಕ್ಕಂತಹ ಪಿಂಡಾರಕ ಅಂತಕ್ಕಂತಹ ಕ್ಷೇತ್ರಕ್ಕೆ ದೂರ್ವಾಸ, ಅಸಿತ, ಕಣ್ವ, ಅತ್ರಿ, ವಸಿಷ್ಠ, ವಾಮದೇವ ಮುಂತಾದ ಹಲವು ಮಂದಿ ಮಹರ್ಷಿಗಳು ಯಾತ್ರಾರ್ಥಿಗಳಾಗಿ ಅಲ್ಲಿಗೆ ಬರ್ತಾರೆ. ಆ ಸಮಯದಲ್ಲಿ ಯಾದವ ಕುಲದ ಕೆಲವು ಯುವಕರೇನು ಮಾಡ್ತಾರೆ, ಬರ್ತಾರೆ ಅಲ್ಲಿಗೆ. ಬಂದು ಮಹರ್ಷಿಗಳನ್ನು ನೋಡ್ತಾರೆ. ಆಗ ಆ ಹುಡುಗರಿಗೆ ಅವ್ರನ್ನ ಏನಾದರೂ ಮಾಡಿ ಮಹರ್ಷಿಗಳಿಗೆ ಒಂದು ಕನ್ಫ್ಯೂಸ್ ಮಾಡಿಸ್ಬಿಡೋಣ ಅಂತ ಅನಿಸ್ಬಿಡ್ತು. ಅವರೆಲ್ಲ ಸೇರಿಕೊಂಡು ಕೃಷ್ಣ ಮತ್ತು ಜಾಂಬವತಿಯರ ಮಗನಾಗಿರ್ತಕ್ಕಂಥ ಸಾಂಬನಿಗೆ ಸ್ತ್ರೀ ವೇಷವನ್ನು ತೊಡಿಸ್ತಾರೆ. ಅವನನ್ನು ಋಷಿಗಳ ಮುಂದೆ ನಿಲ್ಲಿಸ್ಬಿಟ್ಟು ಸಾಂಬನ ಮಗನ ಋಷಿ ಮುಂದೆ ಸಾಂಬನ್ಗೆ, ಅಂದರೆ ಜಾಂಬವತಿ ಕೃಷ್ಣನ ಮಗ ಸಾಂಬನ್ಗೆ ಸ್ತ್ರೀ ವೇಷ ಹಾಕ್ಬಿಟ್ಟು ಋಷಿಗಳ ಮುಂದೆ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು, ಮಹಾತ್ಮರೇ, ಈ ಸ್ತ್ರೀ ಗರ್ಭಿಣಿ, ಗಂಡು ಮಗುವೇ ಬೇಕು ಅಂತ ಇವಳು ಆಶಿಸ್ತಾ ಇದ್ದಾಳೆ. ತಮ್ಮಲ್ಲಿ ನೇರವಾಗಿ ಕೇಳಲು ಅವಳನ್ನ ನಾಚಿಕೆ, ಹಾಗಾಗಿ ಎಂಥ ಮಗು ಹುಟ್ಟುತ್ತೆ ಅಂತ ನೀವು ಹೇಳಬಹುದಾ ಅಂತ ಅವರೆಲ್ಲ ಕೇಳ್ತಾರೆ ಋಷಿಗಳನ್ನು. ಮಹರ್ಷಿಗಳಿಗೆ ಆ ಸ್ತ್ರೀ ವೇಷಧಾರಿಯನ್ನು ಒಂದೇ ಸಮಯ ನೋಡ್ತಾ ಇದ್ರು. ಸರಿ, ನಿಮ್ಮ ವಂಶವನ್ನು ನಿರ್ವಂಶ ಮಾಡ್ತಕ್ಕಂಥ ಒಂದು ಒನಕೆಯನ್ನು ಈ ಸ್ತ್ರೀ ಹೆರ್ತಾಳೆ ಅಂತ ಹೇಳಿಬಿಟ್ರು. ನಿಮ್ಮ ವಂಶವನ್ನೇ ನಿರ್ವಂಶ ಮಾಡ್ತಕ್ಕಂಥ ಒನಕೆ ಹುಟ್ಟುತ್ತೆ ಅನ್ನೋ ಮಾತು ಕೇಳಿ ಯಾದವ ಕುಮಾರರಿದ್ರಲ್ಲ, ಅವ್ರಿಗೆ ಗಾಬರಿ ಆಯ್ತು, ತತ್ತರಿಸಿ ಹೋಗ್ಬಿಟ್ರು. ಇದೇನಿದು, ನಾವು ಈ ಥರ ಮಾಡಿಬಿಟ್ವಲ್ಲ, ಸುಮ್ಮನೆ ಏನೋ ಕಿಂಡಲ್ ಮಾಡೋಕ್ಕೆ ಹೋಗ್ಬಿಟ್ಟು ಈ ಕೆಲಸ ಆಯ್ತಲ್ಲ ಅಂಥೇಳಿ, ಬೆಂಕಿಯೊಡನೆ ಸರಸ ಆಡ್ದಂತಾಯ್ತಲ್ಲ ಅಂತ ಬಹಳ ಭಯದಿಂದ ನಡುಗುತ್ತಾ ಮಹಾರಾಜ ಉಗ್ರಸೇನನಿಗೆ ಎಲ್ಲ ನಡೆದ ವಿಷಯಗಳನ್ನೆಲ್ಲ ತಿಳಿಸಿದರು. ನೋಡ್ತಿದ್ದ ಹಾಗೇ ಸಾಂಬನ ಹೊಟ್ಟೆಯಿಂದ ಕಬ್ಬಿಣದ ಒನಕೆ ಒಂದು ಹೊರಗೆ ಬರುತ್ತೆ. ಹೀಗೆ ಋಷಿಯ ಶಾಪ ಸಾಕ್ಷಾತ್ಕಾರವಾಗಿರುತ್ತೆ. ಉಗ್ರಸೇನ ಅದನ್ನು ಪುಡಿ ಮಾಡಿಸ್ಬಿಟ್ಟು ಸಮುದ್ರದಲ್ಲಿ ಕದಡಿಸ್ಬಿಡ್ತಾನೆ. ಯಾಕೆಂದರೆ ಯಾದವ ಕುಲ ನಾಶ ಆಗಿಬಿಡುತ್ತೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಅದನ್ನು ಆ ಒಂದು ಒನಕೆನ ಚೆನ್ನಾಗಿ ಪುಡಿ ಮಾಡಿ ಸಮುದ್ರದಲ್ಲಿ ಕದಡಿಬಿಡ್ತಾನೆ. ಆದರೆ ಈ ವಿಷಯವನ್ನು ಕೃಷ್ಣನಿಗೆ ಹೇಳಲಿಲ್ಲ. ಕೃಷ್ಣನ ಸಂಕಲ್ಪದಿಂದಲೇ ಋಷಿಶಾಪಕ್ಕೆ ಯದುಕುಮಾರರು ಈಡಾಗಿದ್ದು ಅಂತ ಗೊತ್ತಿರಲಿಲ್ಲ ಅವನಿಗೆ. ಸರಿ, ಇದನ್ನು ಹೇಳಲೂ ಇಲ್ಲ. ಹಾಗೆ ಸಮುದ್ರದಲ್ಲಿ ಹಾಕಿದ ಒನಕೆ ಪುಡಿ ಅಲೆಗಳ ಮೇಲೆ ತೇಲ್ಕೊಂಡು ಪ್ರಭಾಸ್ ಕ್ಷೇತ್ರದ ತೀರಕ್ಕೆ ಹೋಗುತ್ತೆ. ಅಲ್ಲಿ ಹುಲ್ ಥರ ಬೆಳ್ಕೊಳತ್ತೆ. ಹಾಗೆ ಅದರ ಒಂದು ಚೂರನ್ನು ಒಂದು ಮೀನು ನುಂಗಿಬಿಡುತ್ತೆ. ಅದನ್ನು ಒಬ್ಬ ಬೆಸ್ತ ಬಲೆ ಹಾಕಿ ಹಿಡಿತಾನೆ. ಅದನ್ನು ಸೀಳಿದಾಗ ಅವನಿಗೆ ಅದರಲ್ಲಿ ಆ ಕಬ್ಬಿಣದ ಚೂರು ಸಿಕ್ಕುತ್ತೆ. ಅದನ್ನು ಸಾಣೆ ಹಿಡಿದು ತನ್ನ ಬಿಲ್ಲಿಗೆ ಸೇರಿಸ್ಕೊಳ್ತಾನೆ. ಹೀಗೆ ಯಾದವ ನಾಶದ, ಕೃಷ್ಣನ ಸಮೇತ ಯಾದವ ನಾಶದ ಒಂದು ನಾಟಕಕ್ಕೆ ಒಂದು ವೇದಿಕೆ ಸಜ್ಜಾಗುತ್ತೆ. ಬ್ರಹ್ಮ,
ರುದ್ರ ಮುಂತಾದ ದೇವತೆಗಳು, ಸನಕ ಸನಂದ ಮುಂತಾದ ಮಹರ್ಷಿಗಳು ಬಂದು ನಮ್ಮೆಲ್ಲರ ಪ್ರಾರ್ಥನೆಯಂತೆ ನೀನು ಮಾನವ ಜನ್ಮ ತಾಳಿ ಬಂದು ದುಷ್ಟ ಸಂಹಾರ ಮಾಡಿದೆ. ಭೂದೇವಿ ತೃಪ್ತಲಾಗಿದ್ದಾಳೆ, ನೀನೇ ಸರ್ವೇಶ್ವರ, ನಿನ್ನ ಇಚ್ಛೆಯಂತೆ ನಿನ್ನ ನಿರ್ಯಾಣ ನಡೆಯುತ್ತೆ ಅಂತ ಹೇಳಿ ನಮ್ಗೆ ಗೊತ್ತು. ನೀನು ನಿಜಧಾಮಕ್ಕೆ ಹೋಗಬಹುದು ಅಂತ ಹೇಳ್ತಾರೆ. ಕೃಷ್ಣ ನಗ್ತಾ ನಗ್ತಾ ಹೌದು, ವೇದಿಕೆ ಸಿದ್ಧವಾಗಿದೆ, ನಾಟಕ ಸದ್ಯದಲ್ಲಿ ನಡೆಯುತ್ತೆ, ಯಾದವರ ನಾಶವಾದ ಕೂಡಲೇ ನಾನು ಹೊರಟು ಬಿಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಾನೆ. ಅವರು ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಏನಾಗುತ್ತೆ, ದ್ವಾರಕೆಯಲ್ಲಿ ಭಯಂಕರ ಉತ್ಪಾತಗಳಾಗುತ್ತವೆ, ಭೂಮಿ ನಡುಗುತ್ತೆ, ಸೂರ್ಯನ ಸುತ್ತ ಒಂದು ಪರಿವೇಶ ಕಾಣಿಸುತ್ತೆ, ಆಕಾಶದಲ್ಲಿ ಕೆಂಡದುಂಡೆಗಳೆಲ್ಲ ಕಾಣಿಸುತ್ತವೆ, ಜನಗಳಿಗೆ ಭಯ ಉಂಟಾಗುತ್ತೆ. ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣ ಯಾದವ ವೃದ್ಧರನ್ನು ಕುರಿತುಬಿಟ್ಟು ಹೇಳ್ತಾನೆ, ಪೂಜ್ಯರೇ, ಈ ಉತ್ಪಾತಗಳು ಯಾವುದೋ ವಿನಾಶದ ಸಂಕೇತ ಅಂತ ಅನಿಸ್ತಾ ಇದೆ. ಇದಕ್ಕೆ ಸರಿಯಾಗಿ ನಿಮ್ಮ ಹುಡುಗರು ಋಷಿಶಾಪಕ್ಕೆ ಗುರಿಯಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಈಗಲೇ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ಬಹಳ ಹಿಂದೆ ದಕ್ಷಿಣ ಶಾಪದಿಂದ ಚಂದ್ರನಿಗೆ ಕ್ಷಯರೋಗ ಬಂದಿತ್ತು. ಯಾವ ಚಿಕಿತ್ಸೆಗೂ ಬಗ್ಗದಿದ್ದ ಅವನ ಆ ರೋಗ ಆ ಕ್ಷೇತ್ರದಲ್ಲಿ ಪುಣ್ಯಸ್ಥಾನ ಮಾಡಿದ ಅನಂತರ ಗುಣವಾಯಿತು. ಈ ಕ್ಷೇತ್ರದ ಮಣ್ಣಿಗೆ ಅಷ್ಟು ಶಕ್ತಿ ಇದೆ, ಮಣ್ಣಿಗೆ ಆ ನೀರಿಗೆ ಅಷ್ಟು ಶಕ್ತಿ ಇದೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಪಿತೃತರ್ಪಣ ಕೊಡೋಣ ಅಂತ ಹೇಳ್ದ. ಸರಿ, ಎಲ್ಲ ಒಪ್ಕೊಂಡ್ರು, ಹಿರಿಯ ಯಾದವರೆಲ್ಲ ಒಪ್ಕೊಂಡು ಎಲ್ಲರೂ ಸರಿ ಪ್ರಯಾಣ ಮಾಡಲಿಕ್ಕೆ ರೆಡಿಯಾದರು. ಈ ಕಡೆ ಬ್ರಹ್ಮಾದಿ ದೇವತೆಗಳು ಕೃಷ್ಣನನ್ನು ನೋಡಿ ಹೋದ್ಮೇಲೆ ನಾರದ ಕೃಷ್ಣನ ದರ್ಶನಕ್ಕಾಗಿ ದ್ವಾರಕೆಗೆ ಬರ್ತಾರೆ. ವಸುದೇವ ಅವರನ್ನು ಎದುರುಗೊಂಡು ಆದರದಿಂದ ಸತ್ಕಾರ ಮಾಡಿ, ಸ್ವಾಮಿ, ತಮ್ಮಿಂದ ಮೋಕ್ಷಪ್ರದವಾಗಿರ್ತಕ್ಕಂತಹ ಭಾಗವತ ಧರ್ಮವನ್ನು ಕೇಳಬೇಕು ಅಂತ ನನಗೆ ಇಚ್ಛೆ ಆಗಿದೆ ಅಂತ ಕೇಳ್ತಾನೆ. ಆಗ ನಾರದ ಹೇಳ್ತಾರೆ, ವಸುದೇವ, ಕೇಳುವವನಿಗೆ ಕೇಳುವ, ತಿಳಿದುಕೊಳ್ತಕ್ಕಂತಹ, ಜೀರ್ಣಿಸ್ಕೊಂಡು ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಅಪೇಕ್ಷೆ ಆಸಕ್ತಿ ಇದ್ದರೆ ಹೇಳುವವನಿಗೂ ಉತ್ಸಾಹ 100 ಪಾಲಾಗುತ್ತೆ. ಆದ್ದರಿಂದ ಕೇಳು. ಸ್ವಾಯುಂಭವ ಮನುವಿನ ವಂಶದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಋಷಭನೆಂಬ ಹೆಸರಿನಿಂದ ಅವತರಿಸಿದ. ಅವನಿಗೆ 100 ಮಂದಿ ಮಕ್ಕಳು. ಜ್ಯೇಷ್ಠ ಪುತ್ರನೇ ಭರತ. ಇವನು ಪರಮ ಭಾಗವತ. ಈ ಭೂಖಂಡಕ್ಕೆ ಭಾರತ ಅಂತ ಹೆಸರು ಬರಲಿಕ್ಕೆ ಅವನಿಂದಲೇ ಕಾರಣ ಆಯಿತು. ಇದಕ್ಕೂ ಮುಂಚೆ ಇದಕ್ಕೆ ಅಜನಾಭ ಅಂತ ಹೆಸರಿತ್ತು. ಅವನ 99 ಮಂದಿ ಮಕ್ಕಳಲ್ಲಿ 9 ಮಂದಿ ಈ ಭೂಮಿ ಮೇಲಿನ 9 ದ್ವೀಪಗಳಿಗೆ ಚಕ್ರವರ್ತಿಗಳಾದರು. 81 ಮಂದಿ ಮಹಾಶ್ರೋತ್ರಿಯ ಬ್ರಾಹ್ಮಣರಾದರು. ಮಿಕ್ಕ 9 ಮಂದಿ ಪರಿವ್ರಾಜಕರಾಗಿ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸುವರಾದರು. ಅವರ ಹೆಸರು ಕ್ರಮ ಪ್ರಕಾರವಾಗಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿರ್ಹೋತ್ರ, ದ್ರುಮಿಳ, ಚಮಾಸ, ಕರಭಾಜನ ಅಂತ. ಅವರಿಗೆ ಕ್ಷಣಮಾತ್ರದಲ್ಲಿ ನೆನೆಸಿದ ಕಡೆ ಸಂಚರಿಸ್ತಕ್ಕಂಥ ಶಕ್ತಿ ಇತ್ತು. ಒಂದ್ಸಲಿ ಜನಕ ರಾಜವಂಶಜನಾಗಿರ್ತಕ್ಕಂತಹ ನಿಮಿ ಅಂತಕ್ಕಂಥವ್ರು ಸತ್ರಯಾಗ ಮಾಡ್ತಿದ್ದಾಗ ವಿದೇಹ ನಗರಿಗೆ ಹೋಗ್ತಾರೆ. ಅಲ್ಲಿ ಅವರು ಮಹಾರಾಜ ನಿಮಗೆ ಭಾಗವತ ಧರ್ಮವನ್ನು ಬೋಧಿಸ್ತಾರೆ, ಈಗ ನಾನು ನಿನಗೆ ಅದೇ ಧರ್ಮವನ್ನು ಬೋಧಿಸ್ತೇನೆ ಅಂತ ಹೇಳ್ತಾನೆ. ಜೀವನು ಭವಚಕ್ರ ಭ್ರಮಣ ಮಾಡೋದಕ್ಕೆ ಇರುವ ಮುಖ್ಯ ಕಾರಣವೇ ಮುಕ್ತಿ. ಅಂದರೆ ಜೀವದ ಹೆಗ್ಗುರಿಯೇ ಮುಕ್ತಿ. ಈ ಮುಕ್ತಿ ಅಂದ್ರೇನು? ಮುಕ್ತಿ ಅಂದರೆ ಯಾವ ರೀತಿಯ ಭಯವೂ ಇಲ್ಲದೆ ನಿರ್ಭಯವಾಗಿರ್ತಕ್ಕಂಥದ್ದು. ಈ ಭಯದ ಮೂಲ ಕಾರಣ ಏನು ಅಂದರೆ ಈ ದೇಹವೇ ನಾನು ಅಂತಕ್ಕಂಥ ಭ್ರಮೆ. ಈ ದೇಹಕ್ಕೆ ನಾನಾ ರೀತಿಯ ಸುಖ, ದೇಹಕ್ಕೆ ರಕ್ಷಣೆ, ಪೋಷಣೆ ಬೇಕಲ್ವಾ? ಈ ದೇಹ ಇಲ್ದಿದ್ದರೆ ಹೇಗೆ ಅನ್ನೋ ಒಂದು ತಳಮಳ. ಹೀಗೆ ಭಯ ಅನ್ನೋದು ನಾನಾ ರೀತಿಯಲ್ಲಿ ದೇಹಕ್ಕೆ ಅಂಟ್ಕೊಂಡು ಬದುಕಿನ ಗುರಿನೇ ಮರ್ತು ಹೋಗ್ಬಿಡುತ್ತೆ. ಜೀವ ನಿರ್ಭಯವಾಗಬೇಕು ಅಂದರೆ ಅದು ತನ್ನ ಮೂಲ ಸ್ವರೂಪ ಮತ್ತು ಪರಮಾತ್ಮನೊಂದಿಗಿನ ಸಂಬಂಧಗಳನ್ನು ತಿಳಿದುಕೊಳ್ಬೇಕು. ಅಗ್ನರಿಗೆ ಇದನ್ನು ತಿಳಿದುಕೊಳ್ತಕ್ಕಂತಹ ಅತ್ಯಂತ ಸುಲಭ ಉಪಾಯ ಅಂತಂದರೆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸ್ಬಿಡ್ತಕ್ಕಂಥದ್ದು. ಮಾಡಿಸ್ತಕ್ಕಂಥವನು ಅವನೇ, ಸೇರೋದು ಅವನಿಗೆ ಎಂಬ ಕೃಷ್ಣಾರ್ಪಣ ಬುದ್ಧಿಯಿಂದ ನಡ್ಕೊಂಡು ಹೋಗ್ತಾ ಇರೋದು. ನಾನು ಮಾಡತಕ್ಕಂಥವನು ಅಂದ ಕೂಡಲೇ ನಾನು ಅನ್ನೋ ಮಾಯೆ ಆವರಿಸ್ಕೊಂಡ್ಬಿಡುತ್ತೆ. ನಾನೇ ಇಲ್ಲ, ಎಲ್ಲವೂ ಅವನೇ ಅನ್ನೋದಾದರೆ ಭಯ ಮಾಯ ಆಗುತ್ತೆ. ಭಗವಂತನ ಭಕ್ತರೆಲ್ಲರೂ ಭಾಗವತರು. ಇವರಲ್ಲಿ 3 ವಿಧ. ಜಗತ್ತೇ ಪರಬ್ರಹ್ಮ ಅಂತ ಕಾಣ್ತಾ ಬದುಕ್ತಕ್ಕಂಥವನು ಭಾಗವತೋತ್ತಮ. ಹಾಗೆಯೇ ತಿಳಿಯಕ್ಕಾಗದೇ ಇದ್ದರೂ ಕೂಡ ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತಾ ಕರುಣೆ, ಮೈತ್ರಿ, ಪ್ರೇಮ, ದಯೆಗಳಿಂದ ಕೂಡಿರ್ತಕ್ಕಂಥವನು ಮಧ್ಯಮ.
ವಿಗ್ರಹ ಮೂರ್ತಿಗಳೇ ಭಗವಂತ ಅಂತ ಅಂಟಿಕೊಂಡಿರ್ತಕ್ಕಂಥವನು ಮೂಢ. ಆತ್ಮಸ್ವಭಾವತಃ ಶುದ್ಧ ನಿರ್ಗುಣ ಸ್ವಯಂ ಪ್ರಕಾಶ ಆತ್ಮ. ಈ ಶುದ್ಧಾತ್ಮ ಶರೀರ ಸಂಬಂಧದಿಂದ ಗುಣವಿಕಾರಗಳಿಗೆ ಈಡಾಗುತ್ತೆ. ಈ ವಿಕಾರಗಳೇ ಮಾಯೆ. ಎಚ್ಚರ, ಕನಸು, ನಿದ್ರೆ ಇವೇ ಮಾಯೆಯ ರೂಪಗಳು. ಮಾಯೆಯ ಆವರಣ ಮೀರಿ ಪರಮಾತ್ಮನನ್ನು ತಿಳಿಬೇಕಾದ್ರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಖಂಡಿತ ಬೇಕು. ಅದರ ಜಯ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಜಯಿಸಲಾಗದವರ ಗತಿ ಏನು? ಅವರು ನಿರಾಶೆ ಆಗಬೇಕು ಅಂತೇನಿಲ್ಲ. ಕಲಿಯುಗದಲ್ಲಿ ಹೇಳಿದರೆ ಶ್ರವಣ ಮನನ ಜ್ಞಾನಗಳಿಂದಲೇ ಭಗವತ್ ಸಂಕೀರ್ತನೆಯಿಂದಲೇ ಮೋಕ್ಷ ಪಡಿಬಹುದು. ಕಲಿಯುಗದಲ್ಲಿ ಈ ಮೋಕ್ಷ ಸಂಪಾದನೆ ಭಾಳ ಸುಲಭ. ಬಯಸಿದರೆ ಸಾಕು ಅಂಥವ್ರು ಭಾಗವತೋತ್ತಮರಾಗಿ ಹುಟ್ಟುಬಿಡ್ತಾರೆ. ಅದರಲ್ಲೂ ಭಾರತದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಹುಟ್ಟುತ್ತಾರೆ. ಕೇವಲ ಇಲ್ಲಿಯ ನದಿಗಳ ನೀರು ಕುಡಿದು ಹರಿಯನ್ನು ನೆನೆದರೆ ಸಾಕು ಮೋಕ್ಷ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾರದರು, ವಸುದೇವ, ನೀನು ಶ್ರೀಹರಿಯನ್ನು ಮಗನನ್ನಾಗಿ ಪಡೆದೆ, ಆದರೆ ಅವನೇ ಶ್ರೀಹರಿ ಅಂತೂ ನೀನು ಗುರುತಿಸಲಿಲ್ಲ. ಮಗನೆಂಬ ಮಾಯೆಯಲ್ಲಿ ಬಿದ್ದೆ. ಈಗಲಾದರೂ ಈ ಸರ್ವೇಶ್ವರನನ್ನು ಗುರುತಿಸ್ಕೋ, ಮೋಹವನ್ನು ತೊರೆದು ಮೋಕ್ಷಭಾಜನನಾಗು. ನಾನು ಇಲ್ಲಿಯವರೆಗೆ ತಿಳಿಸಿರ್ತಕ್ಕಂತಹ ಭಾಗವತ ಧರ್ಮವನ್ನು ಕೇಳಿದವನು ಮೋಕ್ಷ ಪಡಿತಾನೆ ಅಂತ ನಾರದರು ಹೇಳ್ತಾರೆ ವಸುದೇವನಿಗೆ. ಧನ್ಯವಾದಗಳು.